2022ರ ಶೈಕ್ಷಣಿಕ ವರ್ಷದಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. ಇದೇ ಪಠ್ಯಪುಸ್ತಕದ 5ನೇ ಪಾಠ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಮೊದಲಿನ ಪಾಠಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ ಒಂದು ಪ್ಲೇಲಿಸ್ಟ್ ಸಿಗತ್ತೆ. ಆ ಪ್ಲೇಲಿಸ್ಟ್ ಲಿಂಕ್ ಬಂದ್ಬಿಟ್ಟು ರಿವೈಸ್ಡ್ 2022 SSLC ಸೋಷಿಯಲ್ ಸೈನ್ಸ್ ಕ್ವಶನ್ ಆನ್ಸರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಅದೇ ಪ್ಲೇಲಿಸ್ಟ್ ಲಿಂಕನ್ನು ಮೇಲೆ ಐಕಾರ್ಡಲ್ಲಿನೂ ಕೂಡ ಸಜೆಸ್ಟ್ ಮಾಡ್ತೀನಿ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್, ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳಿರ್ತಕ್ಕಂಥ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ಮೊದಲ ಪ್ರಶ್ನೆ, 19ನೇ ಶತಮಾನವನ್ನು ಡ್ಯಾಶ್ ಕಾಲವೆಂದು ಕರೆಯಲಾಗಿದೆ. ಉತ್ತರ ಭಾರತೀಯ ಪುನರುಜ್ಜೀವನ. ಪ್ರಶ್ನೆ 2, ರಾಮ್ ಮೋಹನ್ ರಾಯರು ಡ್ಯಾಶ್ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಉತ್ತರ ಸಂವಾದ ಕೌಮುದಿ. ಪ್ರಶ್ನೆ 3, ಪ್ರಾರ್ಥನಾ ಸಮಾಜದ ಸ್ಥಾಪಕರು ಡ್ಯಾಶ್ ಅಂತ ಇದೆ. ಉತ್ತರ ನೋಡೋದಾದ್ರೆ ಆತ್ಮಾರಾಮ್ ಪಾಂಡುರಂಗ್ ಅಂತಕ್ಕಂಥದ್ದು. ಪ್ರಶ್ನೆ 4, ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಎಂದು ಪ್ರತಿಪಾದಿಸಿದವರು ಡ್ಯಾಶ್ ಜ್ಯೋತಿಬಾ ಫುಲೆ ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 5, ಸ್ವಾಮಿ ವಿವೇಕಾನಂದರ ಗುರುಗಳಾಗಿದ್ದವರು ಡ್ಯಾಶ್ ಅಂತ ಇದೆ. ರಾಮಕೃಷ್ಣ ಪರಮಹಂಸ ಅಂತಕ್ಕಂಥದ್ದು ಉತ್ತರ ಇತ್ತು. ಇಲ್ಲಿಯವರೆಗೆ ನಾವು ಬಿಟ್ಟ ಸ್ಥಳ ಮಾದರಿಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಾಯಿತು. ಇನ್ನು ಮುಂದೆ ವಿವರಣಾತ್ಮಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಅದರಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು ಈ ಕೆಳಗಿನ ಪ್ರಶ್ನೆಗಳನ್ನು ನೀವುಗಳು ಗುಂಪುಗಳಲ್ಲಿ ಚರ್ಚೆಯನ್ನು ಮಾಡಿ ಉತ್ತರಗಳನ್ನು ಕಂಡುಕೊಳ್ಳಿಕ್ಕೆ ಹೇಳಿದ್ದಾರೆ. ಮೊದಲ ಪ್ರಶ್ನೆ ಇತ್ತು, ಬ್ರಹ್ಮ ಸಮಾಜದ ಬೋಧನೆಗಳು ಯಾವುವು? ಸೊ ಮೊದಲನೇದಾಗಿ ಮೂರ್ತಿ ಪೂಜೆಯನ್ನು ಖಂಡನೆ ಮಾಡ್ತಾರೆ. ಭಾರತದ ನವೀಕರಣಕ್ಕೆ ಇಂಗ್ಲಿಷ್ ಮತ್ತು ವಿಜ್ಞಾನ ಶಿಕ್ಷಣ ಅತಿ ಅವಶ್ಯಕ ಅಂತ ಪ್ರತಿಪಾದನೆಯನ್ನು ಮಾಡ್ತಾರೆ. ವಿಗ್ರಹಾರಾಧನೆ ಮತ್ತು ಬಹು ದೇವತಾ ಆರಾಧನೆಯನ್ನು ಖಂಡನೆ ಮಾಡ್ತಾರೆ. ಏಕದೇವತಾ ಆರಾಧನೆಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಪುರೋಹಿತಶಾಹಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಪ್ರಶ್ನೆ 2, ದಯಾನಂದ ಸರಸ್ವತಿಯವರ ವೇದಗಳಿಗೆ ಹಿಂದಿರುಗಿ ಎನ್ನುವ ಘೋಷಣೆಯನ್ನು ವಿಶ್ಲೇಷಿಸಿ. ದಯಾನಂದ ಸರಸ್ವತಿ ಅವರು ದೇಶದಾದ್ಯಂತ ಉಪನ್ಯಾಸವನ್ನು ಕೊಟ್ಟು ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ಅಂತ ಹೇಳ್ತಾರೆ. ವೇದಗಳಿಗೆ ಹಿಂತಿರುಗಿ ಅಂತ ಘೋಷಣೆಯನ್ನು ಕೊಡ್ತಾರೆ. ಇವರು ಸಹ ವಿಗ್ರಹಾರಾಧನೆ ಮತ್ತು ಜಾತಿ ಪದ್ಧತಿಯನ್ನ ಖಂಡನೆಯನ್ನ ಮಾಡ್ತಾರೆ. ಜಾತಿ ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ ಅಂತ ಪ್ರತಿಪಾದನೆಯನ್ನ ಮಾಡ್ತಾರೆ. ಅನೇಕ ಅರ್ಥಹೀನ ಪದ್ಧತಿ ಮತ್ತು ಪುರೋಹಿತಶಾಹಿ ಅಧಿಕಾರವನ್ನು ತಿರಸ್ಕಾರ ಮಾಡ್ತಾರೆ. ವಿಧವಾ ವಿವಾಹಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆಯನ್ನ ಸಹಿತ ಏನ್ ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಪ್ರಶ್ನೆ 3, ಸತ್ಯಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳನ್ನು ವಿವರಿಸಿರಿ ಅಂತ ಇದೆ. ಮೊದಲನೆಗೆ ಸ್ವಾತಂತ್ರ್ಯದ ಪ್ರತಿಪಾದನೆಯನ್ನ ಮಾಡ್ತಾರೆ. ಪಾನ ನಿಷೇಧಕ್ಕೆ ಒತ್ತಾಯವನ್ನು ವ್ಯಕ್ತಪಡಿಸ್ತಾರೆ. ಸ್ತ್ರೀ ಪುರುಷರ ಸಮಾನತೆಗೆ ಒತ್ತಾಯವನ್ನು ಮಾಡ್ತಾರೆ. ಮಾನವ ಹಕ್ಕುಗಳ ನಿರಾಕರಣೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಜನರನ್ನು ಶೋಷಣೆ ಮಾಡುವುದಕ್ಕೆ ವಿರೋಧವನ್ನು ಸಹಿತ ಕೊಡ್ತಾರೆ. ಸಾಮಾಜಿಕ ನ್ಯಾಯಕ್ಕಾಗಿ ಚಳವಳಿಯನ್ನು ಸಹಿತ ಆರಂಭವನ್ನ ಮಾಡ್ತಾರೆ. ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಅನೇಕ ಕಡೆ ಶಾಲೆಗಳನ್ನು ಸಹ ತೆರೀತಾರೆ. ಪ್ರಶ್ನೆ 4, ಅಲಿಘರ್ ಚಳವಳಿಯ ಉದ್ದೇಶಗಳನ್ನು ವಿವರಿಸಿರಿ. ಈ ಮುಸಲ್ಮಾನರು ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ತಾತ್ವಿಕ ವಿಚಾರಗಳನ್ನು ಬದಲಾಯಿಸಬೇಕು ಮತ್ತು ಪೂರ್ವ ಪಶ್ಚಿಮ ವಿಚಾರಗಳ ಸಂಗಮಕ್ಕೆ ಬೆಂಬಲಿಸಬೇಕು ಅನ್ನೋದೇ ಅಲಿಘರ್ ಚಳವಳಿಯ ಮುಖ್ಯ ಉದ್ದೇಶ ಆಗಿತ್ತು. ಇವರು ಸಹ ಧಾರ್ಮಿಕ ಶಿಕ್ಷಣವನ್ನು ಕೊಡೋದಾಗಿತ್ತು. ನವೀಕೃತ ಸಮಾಜವನ್ನು ನಿರ್ಮಾಣ ಮಾಡೋದು ಅಲಿಘರ್ ಚಳವಳಿಯ ಉದ್ದೇಶ ಆಗಿತ್ತು. ಪ್ರಶ್ನೆ 5, ರಾಮಕೃಷ್ಣ ಮಿಷನ್ದ ದೃಷ್ಟಿಕೋನವನ್ನ ವಿವರಿಸಿರಿ. ಈ ರಾಮಕೃಷ್ಣ ಮಿಷನ್ ಅನ್ನ ಸ್ವಾಮಿ ವಿವೇಕಾನಂದರು ಸ್ಥಾಪನೆಯನ್ನ ಮಾಡ್ತಾರೆ. ಈ ರಾಮಕೃಷ್ಣ ಪರಮಹಂಸರ ಧ್ಯೇಯ ಮತ್ತು ಆದರ್ಶಗಳನ್ನ ಪ್ರಚಾರ ಮಾಡೋದು ಈ ರಾಮಕೃಷ್ಣ ಮಿಷನ್ನ ಮುಖ್ಯ ಉದ್ದೇಶ ಆಗಿತ್ತು. ಸರ್ವಧರ್ಮ ಸಮನ್ವಯ ತತ್ವವನ್ನು ಪ್ರಚಾರ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ತತ್ವಗಳನ್ನು ಅನುಷ್ಠಾನ ಮಾಡೋದು ಇದರ ಮುಖ್ಯ ಉದ್ದೇಶ ಸಹಿತ ಆಗಿತ್ತು. ಸಮಾಜ ಸೇವೆಯೇ ಮುಖ್ಯ ಅಂತ ಅವರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ. ಪ್ರಶ್ನೆ 6 ಇತ್ತು, ಸ್ವಾಮಿ ವಿವೇಕಾನಂದರು ಯುವಶಕ್ತಿಯ ಪ್ರೇರಕರಾಗಿದ್ದರು ಹೇಗೆ ಎಂಬುದನ್ನು ವಿವರಿಸಿರಿ ಅಂತ ಇದೆ. ಇದು ಇಂಪಾರ್ಟೆಂಟ್ ಇದೆ, ಲಾಸ್ಟ್ ಟೈಮ್ ತುಂಬಾನೇ ಕ್ವಶನ್ ರಿಪೀಟ್ ಆಗದ. ಸರ್ವಧರ್ಮ ಸಹಿಷ್ಣುತೆ, ಸಕಲ ಧರ್ಮಗಳಲ್ಲಿ ಸತ್ಯ ಇದೆ ಅನ್ನೋದನ್ನ ಪ್ರತಿಪಾದನೆಯನ್ನ ಮಾಡ್ತಾರೆ ಸ್ವಾಮಿ ವಿವೇಕಾನಂದರು. ಭಾರತದ ಹಿರಿಮೆಯನ್ನ ಜಗತ್ತಿಗೆ ಸಾರಿದ ಮಹಾನ್ ದಾರ್ಶನಿಕರು ವಿವೇಕಾನಂದರು. ಹಿಂದೂ ಧರ್ಮದಲ್ಲಿ ವಿಶ್ವ ಭಾತೃತ್ವ ಅಡಗಿದೆ ಅಂತ ಹೇಳ್ತಾರೆ. ಭಾರತೀಯ ಸಂಸ್ಕೃತಿಯನ್ನ ವಿಶ್ವಕ್ಕೆ ಪರಿಚಯನ ಮಾಡತಕ್ಕಂಥ ಸನ್ಯಾಸಿ ಅಂತಲೂ ಕೂಡ ಹೇಳಬಹುದು. ವ್ಯಕ್ತಿಯ ಇರುವಿಕೆ ಮತ್ತು ಸಾಮರ್ಥ್ಯಕ್ಕೆ ಮಹತ್ವವನ್ನು ಕೊಡ್ತಾರೆ.
ಸಮಾಜ ಸೇವೆಯ ಪ್ರಾಮುಖ್ಯತೆಯನ್ನ ತಿಳಿಸಿಕೊಡ್ತಾರೆ, ಸರ್ವಧರ್ಮ ಸಮನ್ವಯ ತತ್ವವನ್ನ ಪ್ರಚಾರವನ್ನ ಮಾಡ್ತಾರೆ. ಇವೆಲ್ಲ ಅಂಶಗಳಿಂದ ನಾವು ಏನ್ ಅನ್ಬಹುದು, ಎಸ್ ಸ್ವಾಮಿ ವಿವೇಕಾನಂದರು ನಮ್ಮ ಯುವ ಜನತೆಗೆ ಏನಾಗಿದ್ರಪ್ಪ ಅಂದ್ರೆ ಅವರು ಪ್ರೇರಣೆಯನ್ನೇ ಕೊಟ್ಟಿದ್ರು ಅಂತ ನಾವೇನ್ ಮಾಡ್ಬೋದು, ಬರೀಬಹುದು. ಮುಂದಿನ ಪ್ರಶ್ನೆ 7. ಅನಿ ಬೆಸೆಂಟರ ಸುಧಾರಣಾ ಕ್ರಮಗಳಾವವು ಅಂತ ಕಡೆಯ ಪ್ರಶ್ನೆ ಇತ್ತು. ಕಡೆಯ ಪ್ರಶ್ನೆಗೆ ಉತ್ತರವನ್ನ ಕೊಂಡುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ತಮಗೆ ಸಮಾಜ ವಿಜ್ಞಾನದ ಜೊತೆಗೆ ವಿಜ್ಞಾನ ಮತ್ತು ಹಿಂದಿ ವಿಷಯದಲ್ಲಿ ಕೂಡ ಕ್ವಶನ್ಸ್ಗಳಾಗಿರ್ಬೋದು, ನೋಟ್ಸ್ಗಳಾಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಸಹಿತ ತುಂಬಾನೇ ಉಪಯುಕ್ತವಾಗಿ ಸಿಗ್ತಾ ಇದ್ದಾವೆ. ತಾವೆಲ್ಲ ವಿಡಿಯೋವನ್ನು ನೋಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಬಂದು ಜಾಯ್ನ್ ಆಗಿ. ಸೊ ಈಗಾಗಲೇ ನಾವು ಶಾರ್ಟ್ಲಿ ಆಗಿ NTSC ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ವಿಜ್ಞಾನ ಮತ್ತು ಸಮಾಜಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಸಹಿತ ಪೋಸ್ಟನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡುವರಿದ್ದೇವೆ. ನಿಮ್ಮೆಲ್ಲರ ವ್ಯೂಸ್ಗಳಿಗೆ ನಾವು ಥ್ಯಾಂಕ್ಸ್. ಬಟ್ ಏನಾಗುತ್ತೆ ಅಂತಂದರೆ ತಾವುಗಳು ಹೆಚ್ಚು ಸಬ್ಸ್ಕ್ರೈಬ್ಗಳನ್ನು ಮಾಡೋದಿಲ್ಲ. ನಿಮ್ಮ ಸಬ್ಸ್ಕ್ರೈಬ್ಗಳು ಇರದೇ ಇರೋದ್ರಿಂದ ನಮಗೆ ಏನಾಗ್ತದಪ್ಪ ಅಂತಂದ್ರೆ ಎಲ್ಲೋ ಒಂದಿಷ್ಟು ವ್ಯೂಸ್ಗಳು ಬರ್ತವೆ, ಬಟ್ ಸಬ್ಸ್ಕ್ರೈಬ್ ಬರೋದಿಲ್ಲ ಅನ್ನೋದೇ ಒಂದು ಬೇಜಾರು. ನಿಮ್ಮ ಲೈಕ್, ನಿಮ್ಮ ಶೇರ್, ನಿಮ್ಮ ವ್ಯೂಸ್ಗಳೇ ನಮಗೆ ಮೋಟಿವೇಶನ್ ಅಂತ ಹೇಳ್ತಾ ಕಡೆಯ ಪ್ರಶ್ನೆಗೆ ಉತ್ತರ ಇತ್ತು, ಅನಿ ಬೆಸೆಂಟರ ಸುಧಾರಣಾ ಕ್ರಮಗಳು ಯಾವುವು ಅಂತ. ಅನಿ ಬೆಸೆಂಟ್ ಅವರು ಮುಖ್ಯವಾಗಿ ಈ ಸಮಾಜ ಯಾವುದೇ ಭೇದ ಭಾವ ಇಲ್ಲದ ವಿಶ್ವ ಭಾತೃತ್ವವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ. ವೈಚಾರಿಕತೆಯನ್ನು ತುಲನಾತ್ಮಕವಾಗಿ ಅಧ್ಯಯನವನ್ನ ಮಾಡೋದು ಇವರ ಮುಖ್ಯ ಉದ್ದೇಶ ಆಗಿತ್ತು. ಇದು ಮೋಸ್ಟ್ ಇದೆ, ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನವನ್ನು ಮೂಡಿಸ್ತಾರೆ. ಸಮಾಜದಲ್ಲಿ ಸಮಾನತೆ ಮತ್ತು ವಿಶ್ವ ಸೋದರತೆಯನ್ನ ಹೆಚ್ಚಿಸಲಿಕ್ಕೆ ಕೆಲಸವನ್ನ ಮಾಡ್ತಾರೆ. ಸಮಾಜದಲ್ಲಿ ಸಾಮರಸ್ಯ ಸಾಧಿಸಲಿಕ್ಕೆ ಪ್ರಯತ್ನವನ್ನ ಸಹಿತ ಮಾಡ್ತಾರೆ. ಸ್ವಾತಂತ್ರ್ಯ ಚಳವಳಿಯನ್ನ ವ್ಯಾಪಕವಾಗಿ ಬೆಂಬಲಿಸ್ತಾರೆ. ಭಾರತೀಯ ತಾತ್ವಿಕತೆಗೆ ಮತ್ತು ಸ್ವಾತಂತ್ರ್ಯ ಚಳವಳಿಗೆ ಅನಿ ಬೆಸೆಂಟ್ ಅವರ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನ ನೀಡಿದ್ದಾರೆ ಅಂತ ನಾವೇನ್ ಮಾಡಬಹುದು ವಿದ್ಯಾರ್ಥಿಗಳೇ, ಉತ್ತರದಲ್ಲಿ ಈ ಅಂಶಗಳನ್ನ ಸೇರಿಸಿ ಬರಿಬಹುದು. ಇಷ್ಟು 10ನೇ ತರಗತಿಯ 5ನೇ ಪಾಠ ಇತ್ತು, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಅಂತ ಪಾಠದಲ್ಲಿ ತುಂಬಾ ಸರಳವಾಗಿ, ಸ್ಪಷ್ಟವಾಗಿ, ನಿರ್ದಿಷ್ಟವಾಗಿ ಉತ್ತರಗಳಿದ್ದಾವೆ. ಒಂದು ಸಾರಿ ವಿಡಿಯೋವನ್ನು ನೋಡಿದ್ರೆ ಸಾಕು, ತಮಗೆ ಡೆಫಿನೆಟ್ ಆಗಿ ಏನಾಗ್ತಾವಪ್ಪ ಅಂದ್ರೆ ಆನ್ಸರ್ಸ್ಗಳು ಪರ್ಫೆಕ್ಟ್ ಆಗೇ ಆಗ್ತವೆ. 2-3 ಪದೇ ಬಾರಿ ಕೇಳಿದ್ದೆ ಆದ್ರೆ ಪಾಠದ ಎಲ್ಲಾ ಕ್ವಶನ್ ಆನ್ಸರ್ಸ್ಗಳು ಕಂಠಸ್ಥಕ್ಕಿಂತ ಕಂಠಪಾಠಕ್ಕಿಂತ ಹೆಚ್ಚಿಗೆ ಏನಾಗ್ತವಪ್ಪ ಅಂದ್ರೆ ದೃಢೀಕರಣ ಆಗ್ತವ. ಪರೀಕ್ಷೆಯಲ್ಲಿ ಸಹಿತ ಉತ್ತಮವಾಗಿ ಅಂಕ ಗಳಿಸಲಿಕ್ಕೆ ಸಹಕಾರಿ ಆಗ್ತದ. ಮತ್ತೆ ಸಿಗ್ತೀನಿ ನಾನು